ಕೆಸೆಟ್ ಪರೀಕ್ಷೆ ಬರೆಯೋದಕ್ಕೆ ಬಂದವರಿಗೆ ಶಾಕ್ ಆಗಿಬಿಟ್ಟಿದೆ. ಪರೀಕ್ಷಾರ್ಥಿಗಳ ಕಿವಿಯೋಲೆ ಮೂಗುತಿ ಬಳೆ ಕಟ್ ಮಾಡಿಸಿದ್ದಾರೆ. ದೇವರ ದಾರವನ್ನ ಬಿಚ್ಚಿಸಿ ಒಳಗೆ ಕಳುಹಿಸಿದ್ದಾರೆ ಸಿಬ್ಬಂದಿ. ನೋಡಿ, ಕೆಸೆಟ್ ಪರೀಕ್ಷೆ ಬರೆಯೋದಕ್ಕೆ ಬಂದಂತವರ ಪರೀಕ್ಷಾರ್ಥಿಗಳ ಕಿವಿಯೋಲೆ ಮೂಗುತಿ ಬಳೆ ಇದೆಲ್ಲವನ್ನೂ ಕೂಡ ಕಟ್ ಮಾಡಿಸಿದಾರಂತೆ. ದೇವರ ದಾರವನ್ನು ಬಿಚ್ಚಿಸಿ ಒಳಗಡೆ ಕಳುಹಿಸಿದಾರಂತೆ ಸಿಬ್ಬಂದಿ ಕ್ರಮಕ್ಕೆ ಪರೀಕ್ಷಾರ್ಥಿಗಳು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ 20 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದಿರೋದು. ಪರೀಕ್ಷಾ ಕೇಂದ್ರಗಳ 200 ಮೀಟರ್ ವ್ಯಾಪ್ತಿ ಸುತ್ತಮುತ್ತ ನಿಷೇಧಾಜ್ಞೆ ಇದೆ. ಕೆಸೆಟ್ ಪರೀಕ್ಷೆ ಬರೆಯೋದಕ್ಕೆ ಬಂದವರಿಗೆ ಶಾಕ್ ಆಗಿರೋದು. ಅಲ್ಲ, ಕಿವಿಯೋಲೆ ಮೂಗುತಿ ಬಳೆ ಇದೆಲ್ಲ ಕಟ್ ಮಾಡುವಂತ ಅವಶ್ಯಕತೆ ಏನಿದೆ? ದೇವರ ದಾರವನ್ನು ಬಿಚ್ಚಿಸುವಂತ ಅವಶ್ಯಕತೆ ಏನಿದೆ ಗೊತ್ತಾಗ್ತಾ ಇಲ್ಲ. ಈ ಹಿಂದೆನೂ ಕೂಡ ಇಂಥದ್ದೇ ಎಡವಟ್ಟು ಮಾಡ್ಕೊಂಡು ಈ ಸಿಬ್ಬಂದಿಗಳು ಎಡವಟ್ಟು ಮಾಡ್ಕೊಂಡು ಅದಾದ ನಂತರ ಒದ್ದಾಡಿದ್ರು. ಸೊ ಈಗ ನೋಡಿದ್ರೆ ಮತ್ತೆ ಅದೇ ರೀತಿಯಾಗಿ ಮಾಡಿದ್ದಾರೆ. ಸೊ ಆ ಮೂಗುತಿ ದೇವರ ದಾರ ಅದೆಲ್ಲ ಕಟ್ ಮಾಡಿಸುವಂತ ಅವಶ್ಯಕತೆ ಏನಿದೆ ಅನ್ನೋದು ಅರ್ಥ ಆಗ್ತಾ ಇಲ್ಲಪ್ಪ. ಅದ್ರಲ್ಲಿ ಏನ್ ಇಟ್ಕೊಳ್ಳೋದಕ್ಕೆ ಸಾಧ್ಯ? ಅದ್ರಲ್ಲಿ ಏನಿರುತ್ತೆ ನೋಡಿ, ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದೀವಿ. ಒಂಥರ ಅಧಿಕೃತವಾಗಿನೇ ಮಾಡ್ತಾ ಇದ್ದಾರೆ ಇದನ್ನೆಲ್ಲ, ಎಲ್ಲರಿಗೂ ಗೊತ್ತಾಗೋ ರೀತಿಯಲ್ಲೇ. ಅಂದ್ರೆ ಅರ್ಥ ಆಗ್ತಾ ಇಲ್ಲ ಯಾಕೆ ಈ ರೀತಿಯಾಗಿ ಮಾಡಿದ್ದಾರೆ. ಅಂಥದ್ದೇನಾಗ್ಬಿಡುತ್ತೆ ಸಮಸ್ಯೆ? ಮೂಗುತಿಯಲ್ಲಿ ಏನಿರುತ್ತಪ್ಪ, ಕಿವಿಯೋಲೆಯಲ್ಲಿ ಏನಿರುತ್ತೆ? ಕಾಪಿ ಚೀಟಿ ಇಟ್ಕೊಂಡು ಹೋಗಕ್ಕೆ ಬರುತ್ತಾ ಅಲ್ಲಿ? ಇದು ಬಳ್ಳಾರಿಯಲ್ಲಿ ಆಗಿರುವಂಥದ್ದು. 20 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದಿರೋದು. ಕೆಸೆಟ್ ಪರೀಕ್ಷಾ ಕೇಂದ್ರಗಳ 200 ಮೀಟರ್ ವ್ಯಾಪ್ತಿ ಸುತ್ತಮುತ್ತ ನಿಷೇಧವನ್ನ ಹೇರಲಾಗಿದೆ. ಅಲ್ಲಿ ಯಾರೂ ಬರಂಗಿಲ್ಲ, ಓಡಾಡಂಗಿಲ್ಲ ಅಂತ ಹೇಳಿ. ದುಡ್ಡು ವೇಸ್ಟ್ ಎಲ್ಲ ಡಬಲ್